ಇವತ್ತು ಎಲ್ಲರೂ ಕೂಡ ನಮ್ಮವರು ನಮ್ಮವರು ಅಂದರೆ ಸಾಧನೆ ಮಾಡಿದಾಗ ಎಲ್ಲರೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಹುಡುಗ, ನಮ್ಮ ಹುಡುಗಿ, ನಮ್ಮವರು ಅಂತಕ್ಕಂಥದ್ದು. ಆದರೆ ಸಾಧನೆ ಮಾಡಲೇ ಇಲ್ಲ ಅಂತಾದರೆ ಯಾರೋ ಅತ್ತೆ ಮಗಳು ಅತ್ತೆ ಮಗ ಇರ್ಬೋದು ಅಂತಕ್ಕಂತಹ ಉಡಾಫೆಯ ಉತ್ತರಗಳು ಬರ್ತಕ್ಕಂಥದ್ದು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಗಾನಯಾನ, ವಿವಿಧ ಚಲನಚಿತ್ರ ಗೀತೆಗಳ ವಿಶ್ಲೇಷಣಾತ್ಮಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಇವತ್ತು ನಾವು ಮತ್ತೊಂದು ಅಪರೂಪದ ಚಲನಚಿತ್ರದ ವಿಶ್ಲೇಷಣೆಯನ್ನು ಮಾಡ್ತಕ್ಕಂತಹ ಪ್ರಯತ್ನ. ವಿಜಯ ರಾಘವೇಂದ್ರ ಅವರ ಅಂತಹ ಒಂದು ಚಿತ್ರ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಚಿತ್ರ ಕೊಟ್ರೇಶಿ ಕನಸು ಅಂತಕ್ಕಂತಹ ಚಿತ್ರದಿಂದ ಆಯ್ದಂತಹ ಒಂದು ಗೀತೆ ನಿಮಗಾಗಿ. ಈ ಗೀತೆಯ ಈ ಒಂದು ಚಿತ್ರದಲ್ಲಿ ಹಲವಾರು ಗೀತೆಗಳಿದೆ. ಅವುಗಳಲ್ಲಿ ಒಂದನ್ನು ಮಾತ್ರವೇ ವಿಶ್ಲೇಷಣೆ ಮಾಡ್ತಕ್ಕಂತಹ ಪ್ರಯತ್ನ. ಈ ಗೀತೆ BR ಛಾಯಾ ಅವರ ಧ್ವನಿಯಲ್ಲಿದೆ. ರಚನೆ ಎಚ್.ಎಸ್. ವೆಂಕಟೇಶಮೂರ್ತಿಯವರ ಒಂದು ಕವಿತೆಯನ್ನು ಚಲನಚಿತ್ರಕ್ಕೆ ಅಳವಡಿಸ್ಕೊಂಡಿದ್ದಾರೆ. ಬನ್ನಿ ಹಾಗಾದರೆ ಈ ಗೀತೆಯ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಸಂಜೆ ತನಕ ಹೊಳಿತಿದ್ದ ಹೊತ್ತು ಈಗೆಲ್ ಹೋಯ್ತು ಹೇಳೋರು ಯಾರಿವತ್ತು. ಸಂಜೆ ತನಕ ಹೊಳಿತಿದ್ದ ಹೊತ್ತು ಈಗೆಲ್ ಹೋಯ್ತು ಹೇಳೋರು ಯಾರಿವತ್ತು. ಸ್ನೇಹಿತರೆ, ನಮಗೆಲ್ರಿಗೂ ಕೂಡ ಕತ್ತಲೆ, ಬೆಳಕು ಇವುಗಳ ಬಗ್ಗೆ ತಿಳಿದೇ ಇದೆ. ಇವುಗಳ ಮಧ್ಯೆನೇ ನಾವು ಬದುಕ್ತಾ ಇದ್ದೇವೆ. ಒಂದು ಕ್ಷಣ ಕತ್ತಲಾಗುತ್ತೆ, ಒಂದು ಕ್ಷಣ ಬೆಳಕಾಗುತ್ತೆ. ಏನೇ ನಾವು ಅಂದ್ಕೊಂಡಿದ್ದು ಸಾಧಿಸಬೇಕು ಅಂದರೆ ನಮ್ಮೆಲ್ರಿಗೂ ಕೂಡ ಬೆನ್ನೆಲುಬು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಬೆನ್ನೆಲುಬು ಅಂದರೆ ಬೆನ್ನಿನಲ್ಲಿರ್ತಕ್ಕಂತಹ ಎಲುಬಲ್ಲ, ಬದಲಾಗಿ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಕ್ಕಂಥವರು, ಹಾಗೆ ನಮಗೆ ನೆರವಾಗಿ ನಿಲ್ತಕ್ಕಂಥವರು ಬಹಳ ಮುಖ್ಯ ಆಗುತ್ತಾರೆ. ಅಂಥದ್ದೇ ಒಂದು ವಿಶ್ಲೇಷಣೆ ಮಾಡ್ತಕ್ಕಂತಹ ಪ್ರಯತ್ನವಾಗಿ ಇವತ್ತು ಈ ಒಂದು ಗೀತೆಯ ವಿಶ್ಲೇಷಣೆ ಮಾಡೋಣ. ಇಲ್ಲಿ ಸಂಜೆ ಹೊತ್ತು ಬೆಳಕಾಗುತ್ತೆ, ಸಂಜೆ ಆಗುತ್ತೆ. ಆ ಬೆಳಕು ಮತ್ತು ಕತ್ತಲೆಯ ಆಟದ ಮಧ್ಯದ ನಡುವಿನ ಸಂಬಂಧವನ್ನು ಈ ಗೀತೆಯಲ್ಲಿ ಪ್ರಮುಖವಾಗಿ ವಿಶ್ಲೇಷಿಸುತ್ತಾರೆ. ಸಂಜೆ ತನಕ ಹೊಳೆಯುತ್ತಿದ್ದ ಹೊತ್ತು ಹೀಗೆಲ್ಲೋಯ್ತು ಹೇಳೋರ್ಯಾರಿವತ್ತು. ಈ ಗೀತೆಯನ್ನು ಕೇಳ್ತಾ ಇದ್ದರೆ ಒಂದು ರೀತಿಯ ಮನೋಹರವಾದ ಸನ್ನಿವೇಶ ಸೃಷ್ಟಿಯಾಗತ್ತೆ. ಸಂಜೆ ತನಕ ಹೊತ್ತು ಒಳಿತಾನೆ ಇರುತ್ತೆ. ಅಂದರೆ ಆಕಾಶ ನೋಡಿದ್ರೆ ನಿಮಗೆ ಎಲ್ಲೆಡೆ ನಿಮಗೆ ಬೆಳಕು ಕಾಣಿಸುತ್ತೆ. ಆದರೆ ಸಂಜೆ ಆಗ್ತಿದ್ದಾಗೆ ಅದು ಕತ್ತಲೆಗೆ ತಿರುಗುತ್ತೆ. ಇಡೀ ಲೋಕವೇ ಕತ್ತಲಾಗುತ್ತೆ. ಕೆಲವೊಂದು ಕಡೆ ವಿವಿಧ ಭಾಗಗಳಲ್ಲಿ, ಅಂದರೆ ಕೆಲವೊಂದು ಭಾಗಗಳಲ್ಲಿ ನಮಗೆ ಕತ್ತಲಾಗಿದ್ದರೆ ಅವರಿಗೆ ಬೆಳಕಾಗಿರುತ್ತೆ. ಹಾಗೆ ಈ ಕತ್ತಲೆ ಬೆಳಕಿನ
ಆಟವನ್ನು ಹೇಳುವವರು ಯಾರು ಇವತ್ತು ಹಾಗಾದರೆ? ಇದು ಲೇಖಕರು ಕೇಳ್ತಕ್ಕಂತಹ ಪ್ರಶ್ನೆ. ಯಾಕಂದರೆ ಈ ಕತ್ತಲು ಬೆಳಕಿನ ನಡುವಿನ ಜೀವನ ಏನಿದೆ, ಆ ಜೀವನ ಮುಂದೆ ಸಾಗಬೇಕು ಅಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ದಾರಿ ಅನ್ನೋದು ಇರಬೇಕು. ಆ ದಾರಿ ಮುಚ್ಚೋದ್ರೆ ನಾವು ಬದುಕಿದ್ದು ಕೂಡ ಸತ್ತ ಹಾಗೇನೆ ಲೆಕ್ಕ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ತಕ್ಕಂತಹ ಪ್ರಯತ್ನದಲ್ಲಿ ನಮ್ಮ ಲೇಖಕರಿದ್ದಾರೆ. ಬನ್ನಿ ಮುಂದೇನಾಯ್ತು ನೋಡೋಣ. ಉರಿಯೋ ದೀಪ ಬೆಳಗಿದ್ದೊಂದು ತಪ್ಪ, ಬೆಳಗಿದ್ ಮಾತ್ರ ಲೋಕಕ್ಕೇನಾಯ್ತಪ್ಪ. ನೋಡಿ, ಈ ದೀಪ ತನಗೆ ಏನನ್ನೂ ಬಯಸದೆ ಬೆಳಗ್ತಾ ಇರುತ್ತೆ. ಹಾಗಾದರೆ ಆ ದೀಪ ಬೆಳಗಿದ್ದು ತಪ್ಪ? ಕತ್ತಲೆ ಅನ್ನೋದನ್ನು ಹೋಗಲಾಡಿಸಿದ್ದು ಆ ಬೆಳಕಿನ ತಪ್ಪ? ಅದು ಕೇವಲ ಎಣ್ಣೆ ಮಾತ್ರವೇ ಬಯಸುತ್ತೆ. ಬದಲಾಗಿ ನಿಮ್ಮಿಂದ ಯಾವ ಆಹಾರನೂ ಕೂಡ ಆ ದೀಪ ಕೇಳೋದಿಲ್ಲ. ಅದರಿಂದ ನಿಮಗೇನಾದರೂ ತೊಂದರೆ ಆಯಿತಾ? ಈಗ ದೀಪ ಬೆಳಗ್ತಾ ಇದೆ, ಆ ದೀಪ ಬೆಳಗೋದ್ರಿಂದ ನಿಮಗೇನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಲೋಕಕ್ಕೆ ಏನಾದರೂ ಅನ್ಯಾಯ ಆಗಿದೆಯಾ? ಒಂದು ಲೆಕ್ಕದಲ್ಲಿ ಆಗಿದೆ, ಒಂದು ಲೆಕ್ಕದಲ್ಲಿ ಆಗಿಲ್ಲ. ಯಾಕಂದರೆ ಒಂದು ಮಾತು ಹೇಳಬೇಕು ಅಂದರೆ, ಕೆಲವರು ನಮ್ಮನ್ನು ತುಳಿಯೋದಕ್ಕೆ ನೋಡ್ತಾರೆ, ಇನ್ನು ಕೆಲವರು ಬೆಳೀಲಿ, ನಮ್ಮಷ್ಟೇ ಅವರು ಬೆಳೀಲಿ ಅಂತಕ್ಕಂತಹ ಆಸೆ ಕಣ್ಣಿನಿಂದ ನೋಡ್ತಕ್ಕಂಥವರು ಇದ್ದಾರೆ. ಇವೆರಡರ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಈ ಬೆಳಕನ್ನು ನಮ್ಮ ಬದುಕಿಗೆ ಹೋಲಿಸ್ಕೋಬೇಕು. ಯಾಕಂದರೆ ಈ ಬೆಳಕಿದ್ರೇ ನಾವು ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಆ ಬೆಳಕನ್ನೇ ನಂದಿಸಬೇಕು ಅಥವಾ ಅವ್ರ ಮೇಲೆ ಬರಬಾರ್ದು ಅಂತಕ್ಕಂತಹ ಉದ್ದೇಶದಿಂದ ಏನೇನೋ ಮಾಡ್ತಕ್ಕಂಥವರು, ಮಾಟ ಮಂತ್ರ ಮಾಡ್ತಕ್ಕಂಥವರು, ಮತ್ತಿತರ ವ್ಯಕ್ತಿಗಳು ನಿಮ್ಮ ಮಧ್ಯೆನೇ ಇರ್ತಾರೆ. ಮೇಲ್ನೋಟಕ್ಕೆ ನಿಮ್ಮನ್ನು ಖುಷಿಯಿಂದ ಚೆನ್ನಾಗಿ ಮಾತಾಡಿಸ್ತಾರೆ, ಆದರೆ ಮನಸ್ಸಿನೊಳಗಡೆ ಆ ಬೆಳಕು ಕುದೀತಾ ಇರುತ್ತೆ, ಬೆಂಕಿಯಾಗಿ ಬದಲಾಗಿ ನಿಮ್ಮನ್ನೇ ಸುಡುತ್ತೆ. ಸೊ ಹಾಗಾಗಿ ಈ ಬೆಳಕು ಬೆಳಗುತ್ತೆ, ಮತ್ತೊಬ್ಬ ವ್ಯಕ್ತಿಯನ್ನು ಸುಡುತ್ತೆ. ಸುಡೋದಕ್ಕೂ ಮೊದಲು ಈ ಬೆಳಕನ್ನು ನೀವು ನಿಮ್ಮದಾಗಿಸ್ಕೋಬೇಕು. ಅಂದರೆ ನಿಮ್ಮ ಸಾಧನೆಯ ಮೂಲಕ ಇಡೀ ಲೋಕಕ್ಕೆ ನೀವು ಬೆಳಕನ್ನು ತೋರಿಸ್ಬೇಕಾಗತ್ತೆ. ಆಗಲೇ ಆ ಸುಡೋದಕ್ಕಿಂತ ಬರ್ತಾರಲ್ಲ, ಅವರು ಬಾಯಿ ಮುಚ್ಚೋದಕ್ಕೆ ಸಾಧ್ಯ. ಏನಂತೀರ? ಕೂಗೋ ಹಕ್ಕಿ ಹಾಡಿದ್ದೊಂದು ತಪ್ಪ, ಹಾಡಿದ ಮಾತ್ರ ನಾಡಿಗೇನಾಯ್ತಪ್ಪ. ನೋಡಿ, ಆ ಹಕ್ಕಿ ಇಡೀ ಜಗತ್ತನ್ನು ಚೆನ್ನಾಗಿಡಬೇಕು ಅಂತಕ್ಕಂತಹ ಮಾತ್ರದಿಂದ ತನ್ನ ಇಂಪಾದ ನಾದವನ್ನು ಹೊಮ್ಮಿಸ್ತಾ ಇರುತ್ತೆ. ಹಾಗೇನೆ ಕೆಲವರಿಗೆ ನೀವೇನಾದರೂ ಸಂಗೀತ ಹಾಡುವಂಥವರಾಗಿದ್ದರೆ ಅಥವಾ ನೀವು ಸಂಗೀತ ಅಭ್ಯಾಸ ಮಾಡ್ತಕ್ಕಂಥವರಾಗಿದ್ದರೆ, ವಿಶೇಷವಾಗಿ ಹೆಣ್ಮಕ್ಳಾಗಿದ್ದರೆ, ನಿಮ್ಮನ್ನು ಎಳಿತಕ್ಕಂಥವರೇ ಇರ್ತಾರೆ. ಯಾಕಂದರೆ ನಿಮ್ಮ ಮನೆಯಲ್ಲಿ ಬೆಳೆಯೋದಕ್ಕೆ ಬಿಡಲ್ಲ. ಹೇಗೆ ಅಂತಕ್ಕಂಥ ವಿಷಯವನ್ನು ಹೇಳೋದಾದರೆ, ನೋಡಿ, ನೀವು ಹಾಡ್ತಾ ಇರ್ತೀರ, ನಿಮ್ಮ ಹವ್ಯಾಸವನ್ನು ನೀವು, ನಿಮ್ಮ ಟ್ಯಾಲೆಂಟನ್ನು, ನಿಮ್ಮ ಒಂದು ಪ್ರತಿಭೆ ಏನಿದೆ ಅದನ್ನು ಹೊರ ಹಾಕ್ತಾ ಇರ್ತೀರ. ಆದರೆ ಆ ಪ್ರತಿಭೆಯನ್ನು ಬೆಳೆಯೋದಕ್ಕೂ ಮುಂಚೆನೇ ನಿಮ್ಮನ್ನು ಮದುವೆ ಅನ್ನುವಂತಹ ಬಂಧನದಲ್ಲಿ ಸಿಕ್ಕಿಸ್ಬಿಡ್ತಾರೆ. ಸೊ ಹಾಗಾಗಿ ಈ ಹೆಣ್ಮಕ್ಳೇನಿದ್ದಾರೆ ಅವರನ್ನು ಕೆಳಗಿಳಿತಕ್ಕಂಥದ್ದು. ಅಂದರೆ ಕೆಲವರು ಮಾತ್ರ ಅವ್ರು ಬೆಳೀಲಿ, ಅವರು ಸಂಗೀತ ಲೋಕದಲ್ಲಿ ಅವರು ರಾರಾಜಿಸಲಿ ಅಂತಕ್ಕಂತಹ ಮನಸ್ಸಿರೋರು ಇರ್ತಾರೆ. ಆದರೆ ಇನ್ನೂ ಕೆಲವರು ಇಲ್ಲ,
ಇವಳು ಓಡೋಗ್ಬಿಡ್ತಾಳೆ ಅಂತಕ್ಕಂತಹ ಕೆಟ್ಟ ಆಲೋಚನೆಯಿಂದ ಅವರಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ಕಿತ್ಕೊಳ್ತಕ್ಕಂಥದ್ದು. ಇವರು ಹಾಡೋದ್ರಿಂದ ಅಥವಾ ಕೋಗಿಲೆ ಹಕ್ಕಿಗಳು ಹಾಡೋದ್ರಿಂದ ನಾಡಿಗೇನಾದರೂ ಆಯ್ತಾ? ಇಲ್ಲ. ನಾಡಿಗೆ ಒಂದು ಕೀರ್ತಿ ಬಂತು. ಆ ಕೀರ್ತಿಯನ್ನು ಬರೋದಕ್ಕೆ ಬಿಡದೇ ಇದ್ದರೆ ಹೇಗೆ ತಾನೇ ಕೀರ್ತಿ ಬರೋದಕ್ಕೆ ಸಾಧ್ಯ ಅಲ್ವಾ? ಹಾಗೆಯೇ ನಮ್ಮ ಬದುಕಿನಲ್ಲೂ ಅಷ್ಟೇ ಏರುಪೇರುಗಳು, ನೋವುಗಳು, ನಲಿವುಗಳು, ದುಃಖ, ಸಂತೋಷ, ಆನಂದ ಇವೆಲ್ಲವೂ ಕೂಡ ಇದೆ. ಆದರೆ ಕೊನೆಗೊಂದು ದಿನ ಪ್ರತಿಯೊಬ್ಬರೂ ಕೂಡ ಹೋಗಲೇಬೇಕು. ಯಾರೂ ಕೂಡ ಶಾಶ್ವತರಲ್ಲ. ಆ ಮಾತನ್ನು ಮರೆತು ಕೆಲವರು ಮೆರಿತಾ ಇರ್ತಾರೆ. ಸೊ ಆ ಮೆರೆಯುವಿಕೆಗೆ ಕೊನೆ ಬರೋದು ಯಾವಾಗ ಅಂದರೆ ಅವರ ಬದುಕಿನಲ್ಲಿ ಬೆಳಕು ನಂದಿ ಹೋದಾಗ ಮಾತ್ರ. ಆಗ ಅವ್ರಿಗೆ ಅರಿವಾಗುತ್ತೆ ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂತ. ಸೊ ಇವತ್ತಿಗೂ ಕೂಡ ಅಂತಹ ಜನರು ಇದ್ದಾರೆ. ಸೊ ನಮ್ಮಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಕೆಟ್ಟವರನ್ನ ಒಳ್ಳೆಯವರನ್ನಾಗಿ ಮಾಡ್ಬೋದು, ಒಳ್ಳೆಯವರನ್ನು ಕೆಟ್ಟವರನ್ನಾಗಿಯೂ ಕೂಡ ನಾವು ಮಾಡ್ಬೋದು. ನಾವು ಆಡ್ತಕ್ಕಂತಹ ಮಾತುಗಳು ಇನ್ನೊಬ್ಬರ ಮನಸ್ಸಿಗೆ ನೋವು ತರದೇ ಇರತಕ್ಕಂತಹ ರೀತಿಯಲ್ಲಿ ನೋಡ್ಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ. ಈ ಕರ್ತವ್ಯವನ್ನು ಮೀರಿದ್ರಿ ಅಂತಾದರೆ ನೀವು ಬದುಕಿದ್ದು ಕೂಡ ಸತ್ತ ಹಾಗೆ ಲೆಕ್ಕನೇ ಅಲ್ವಾ? ಮೊಗ್ಗೆಂಬುದು ಹೂವಾಗೋದು ತಪ್ಪ, ಹೂವಾದ ಮಾತ್ರಕ್ಕೆ ಯಾರಿಗೇನಾಯ್ತಪ್ಪ. ಈಗ ಮೊಗ್ಗು ಇರುತ್ತೆ, ಆ ಮೊಗ್ಗು ಹೂವಾಗುತ್ತೆ, ಹೂವಾಗಿ ಸುವಾಸನೆಯುತ ಪರಿಮಳವನ್ನು ಬೀಸುತ್ತೆ. ಆದರೆ ಅದು ತನ್ನನ್ನು ತಾನು ನೋವು ಮಾಡ್ಕೊಳ್ತೇ ಹೊರತು ಬೇರೆ ಯಾರಿಗೂ ಕೂಡ ತೊಂದರೆ ಕೊಡಲಿಲ್ಲ. ಅದರಿಂದ ಕೆಟ್ಟ ಸುವಾಸನೆ ಏನು ಬರಲಿಲ್ಲ. ಬದಲಾಗಿ ಒಳ್ಳೆಯ ಪರಿಮಳವನ್ನು ಬೀರ್ತಕ್ಕಂತಹ ಪ್ರಯತ್ನವನ್ನು ಆ ಒಂದು ಹೂವು ಮಾಡುತ್ತೆ. ಆದರೆ ನಮ್ಮ ಬದುಕಿನಲ್ಲಿಯೂ ಕೂಡ ಆ ಹೂವಿನ ವಾತಾವರಣ ಬರಬೇಕು ಅಂದರೆ ನಾವು ಏನಾದರೂ ಸಾಧಿಸಿ ತೋರಿಸ್ಬೇಕಾಗತ್ತೆ. ಬದಲಾಗಿ ನಾವು ಮನೆಯಲ್ಲಿಯೇ ಕುಳಿತು ಅಪ್ಪ ಅಮ್ಮ ಇದ್ದಾರೆ, ನಮ್ಮನ್ನು ನೋಡ್ಕೊಳ್ತಾರೆ, ಅಥವಾ ಅಪ್ಪ ಅಮ್ಮ ತಂದಾಕಿದ್ದನ್ನು ನಾನು ತಿಂದ್ಕೊಂಡು ಆರಾಮಾಗಿ ಇದ್ಬಿಡೋಣ ಬಿಡು ಅಂತಕ್ಕಂತಹ ಆಲೋಚನೆ ಏನಾನಿದ್ರೆ ಅದನ್ನು ಬಿಟ್ಬಿಡಿ. ಯಾಕಂದರೆ ಅಪ್ಪ ಅಮ್ಮ ನಿಮ್ಮನ್ನು ಒಂದು ಸಾಧನೆ ಮಾಡ್ತಾನೆ ನನ್ನ ಮಗ ಅಥವಾ ನನ್ನ ಮಗಳು ಅಂತಕ್ಕಂಥ ಆಸೆಗಣ್ಣಿನಿಂದ ನಿಮ್ಮನ್ನು ದಾರಿ ಕಾಯ್ತಾ ಇರ್ತಾರೆ. ಸೊ ಆ ಆಸೆಗೆ ತಣ್ಣೀರೆರಚಿ ಅಪ್ಪ ಅಮ್ಮ ಇರುವವರೆಗೂ ಕೂಡ ಅವರಿಗೆ ಕಷ್ಟ ಕೊಟ್ಕೊಂಡು ನಾವು ಬದುಕಿದ್ದು ಸತ್ತಾಗೆ ಅಲ್ವ ಲೆಕ್ಕ. ಏನೇ ಆಗಲಿ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಅಂದರೆ ಈ ಹೂವಿನ ತತ್ವವನ್ನು ಅನುಸರಿಸಬೇಕು. ಹೂವು ಏನನ್ನು ಕೇಳಲ್ಲ, ಅದು ಬೆಳಿಗ್ಗೆ ಹರಳುತ್ತೆ, ಹಾಗೆ ಸುವಾಸನೆಯುತ ಪರಿಮಳವನ್ನು ಬೀರುತ್ತೆ, ಸಂಜೆ ಉದುರಿ ಹೋಗುತ್ತೆ. ಹಾಗೆ ನಮ್ಮ ಬದುಕು ಅಷ್ಟೇ. ಕೆಲವು ಕಾಲ ಇರ್ತೀವಿ, ಇರೋಷ್ಟು ದಿನ ಒಂದಿಷ್ಟು ಆತ್ಮೀಯರನ್ನು ಸ್ನೇಹಿತರನ್ನು ಮಾಡಿಕೊಂಡು ಜೊತೆಯಾಗಿ ಬದುಕೋಣ, ಜೊತೆಯಾಗಿ ಇರೋಣ. ನಿಲ್ದಾಣ ಬಂದಾಗ ಇಳಿದು ಹೋಗೋಣ ಅಲ್ವಾ? ಈ ಹೂವು ಏನು ಪರಿಮಳ ಬೀರುತ್ತೆ ಅಥವಾ ಹೂವು ಏನು ತನ್ನ ವೈಶಿಷ್ಟ್ಯವನ್ನು ಬೀರುತ್ತೆ, ಅದರಿಂದ ನಿಮಗೇನಾದರೂ ತೊಂದರೆ ಇದೆಯಾ? ಖಂಡಿತ ಇಲ್ಲ. ಇನ್ನು ದೇವಸ್ಥಾನಗಳಲ್ಲಿರ್ಬೋದು ಮತ್ತಿತರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೂವನ್ನು ಪೂಜನೀಯ ಸ್ಥಾನದಲ್ಲೇ ನೋಡ್ತಾರೆ. ಹೆಣ್ಣಿನ ಮುಡಿಗೆ ಹೂವಿದ್ದರೆ ಅದೊಂದು ಸಿಂಗಾರವೇ ಸರಿ. ಆ ರೀತಿಯ
ಮನೋಹರ ಚಿತ್ರಣವನ್ನು ಈ ಹೂವು ತನ್ನೊಳಗೆ ಇಟ್ಕೊಂಡಿದೆ. ಆದರೆ ಅದನ್ನು ಯಾರಿಗೂ ಕೂಡ ಆ ಹೂವು ತೋರಿಸಲ್ಲ. ಬದಲಾಗಿ ಅದರ ಪರಿಮಳದ ಮೂಲಕ ಇಡೀ ವಾತಾವರಣವನ್ನು ಸುವ್ಯವಸ್ಥಿತವಾಗಿ ಒಂದು ರೀತಿಯ ಮನೋಹರವಾಗಿ ಇಡ್ತಕ್ಕಂತಹ ಪ್ರಯತ್ನವನ್ನು ಈ ಹೂವು ಮಾಡುತ್ತೆ. ಇನ್ನು ಜೇನುಗಳು ತನ್ನ ಮಕರಂದವನ್ನು ಅಂದರೆ ಹೂವಿನ ಮಕರಂದವನ್ನು ಹೀರಿದ್ರೂ ಕೂಡ ಅದಕ್ಕೆ ನೋವಾದರೂ ಕೂಡ ಅದು ನನ್ನಿಂದ ತೆಗೆದುಕೋಬೇಡಿ, ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ಮನುಷ್ಯರ ರೀತಿ ಕಿರ್ಚಿಕೊಳ್ಳೋದಿಲ್ಲ. ಅದು ತನ್ನಲ್ಲಿಯೇ ನೋವನ್ನು ಇಟ್ಕೊಂಡು ನರಳುತ್ತಾ ಇರುತ್ತೆ. ಆ ನರಳಾಟ ಮಾತ್ರ ನಮಗೆ ಕೇಳಿಸೋದಿಲ್ಲ. ಇವತ್ತಿಗೂ ಅಷ್ಟೇ ಹೆಣ್ಣು ಮಕ್ಕಳಿಗೆ ಒಂದು ಹೆರಿಗೆ ಅಂತಕ್ಕಂತಹ ಸಮಯ ಬಂದಾಗ, ಅಲ್ಲಿ ಹೆಣ್ಣು ಅಂತ ಗೊತ್ತಾದಾಗ ಕಾನೂನುಗಳಿದ್ದರೂ ಕೂಡ ಕೆಲವು ಕಡೆ ಮುಚ್ಚುಮರೆಯಲ್ಲಿ ಭ್ರೂಣ ಹತ್ಯೆಗಳು ನಡೀತಾ ಇವೆ. ಹೆಣ್ಣು ಅಂತ ಗೊತ್ತಾದಾಗ ಆ ಹೆಣ್ಣನ್ನು ಚಿವುಟಿ ಹಾಕ್ತಕ್ಕಂಥದ್ದು, ಹೂವನ್ನು ಕೂಡ ನಾವು ಹಾಗೆ ಚಿವುಟಿ ಹಾಕ್ತೇವೆ. ಸೊ ಆ ಹೂವು ಹೆಣ್ಣಾಗಬೇಕು, ಹೆಣ್ಣು ಹೂವಾಗಬೇಕು. ನಿಮ್ಮೆತ್ತವಳು ಹೆಣ್ಣಲ್ವೇ? ಇದನ್ನು ಪ್ರತಿಯೊಬ್ಬರು ಯಾರು ಭ್ರೂಣ ಹತ್ಯೆಯನ್ನು ಮಾಡಿಸ್ತಾರೆ ಅವರು ಯೋಚನೆ ಮಾಡಬೇಕು. ಇವತ್ತು ಕಾನೂನುಗಳಿದೆ, ಏನಿದ್ರೂ ಕೂಡ ಆ ಕಾನೂನುಗಳಿಗೆ ತಿಳಿಯದ ಹಾಗೆ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟೋ ಕಡೆ ಕಂಡು ಬರ್ತಾ ಇದೆ. ಕೊನೆಗೆ ಅವರು ಜೈಲನ್ನು ಸೇರೋದು ಮಾತ್ರ ತಪ್ಪಲಿಲ್ಲ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಹೆಣ್ಣಾಗಲಿ ಗಂಡಾಗಲಿ ಯಾರಾದ್ರೇನು ಒಂದು ಮಗು ಬೇಕಷ್ಟೆ. ಸೊ ಆ ಮಗುವನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಉಳಿಸಿ. ಹೆಣ್ಣು ಮಗುವನ್ನು ನೀವು ಕ್ರೂರವಾಗಿ ತಾಯಿಯ ಗರ್ಭದಲ್ಲಿಯೇ ಸಾಯಿಸಾಕಬೇಡಿ. ಇದು ನನ್ನ ಕಳಕಳಿಯ ಪ್ರಾರ್ಥನೆ ತಮ್ಮೆಲ್ಲರಲ್ಲಿ. ತಿಳಿಯೋಲ್ದು ಎಲ್ಲ ತಾರುಮಾರು, ಹರಿಯೋ ಕಣ್ಣೀರು ಒರೆಸೋರ್ಯಾರು ಹೇಳು. ತಿಳಿಯೋಲ್ದು ಎಲ್ಲ ತಾರುಮಾರು, ಹರಿಯೋ ಕಣ್ಣೀರು ಒರೆಸೋರಿಲ್ಲಿ ಯಾರು. ಈ ರೀತಿಯ ತಳಮಳಗಳು, ಕಾರುಬಾರುಗಳು, ಜನರ ಜಂಜಾಟಗಳು ಏನು ಕೂಡ ಅರ್ಥ ಆಗ್ತಾ ಇಲ್ಲ. ಕೆಲವರಿಗೆ ಸಂತೋಷ ಇದ್ದರೆ ಇನ್ನೂ ಕೆಲವರಿಗೆ ದುಃಖ ಇರುತ್ತೆ. ಇನ್ನೂ ಕೆಲವರಿಗೆ ಮಕ್ಕಳಿದ್ದರೆ ಇನ್ನೂ ಕೆಲವರಿಗೆ ಮಕ್ಕಳೇ ಇರಲ್ಲ. ಅಂತಹ ಸನ್ನಿವೇಶದಲ್ಲಿ ನಾವು ಬದುಕ್ತಾ ಇದ್ದೇವೆ. ನಮ್ಮೆಷ್ಟೋ ಜನಕ್ಕೆ ಒಂದೊತ್ತಿನ ಊಟಕ್ಕೂ ಕೂಡ ಇಲ್ಲದೇ ಇರ್ತಕ್ಕಂತಹ ಸನ್ನಿವೇಶಗಳು ಕೂಡ ಬಂದಿದೆ, ಬರ್ತಾನೆ ಇದೆ. ಇನ್ನು ಊಟ ವ್ಯರ್ಥ ಮಾಡ್ತಕ್ಕಂಥವರು ಇದ್ದಾರೆ. ಇನ್ನು ನಮ್ಮ ನೋವಿನಲ್ಲಿ ನಮಗೆ ದುಃಖ ಆದಾಗ ಕಣ್ಣೀರು ಒರೆಸೋರು ಯಾರು? ಆ ಕೈ ಎಲ್ಲಿದೆ? ಆ ಕೈ ಇದೆ, ಒಂದೇ ಒಂದು ಕೈ. ಅದು ಯಾವುದು ಅಂತ ನೀವು ಗೆಸ್ ಮಾಡ್ಬೋದಾ? ಹೌದು ಸ್ನೇಹಿತರೆ, ನಿಮ್ಮ ತಂದೆ ತಾಯಿಗಳು ಮಾತ್ರವೇ ಅದನ್ನು ಮಾಡೋದಕ್ಕೆ ಸಾಧ್ಯ. ಎಷ್ಟೋ ಜನರಿಗೆ ಆ ಭಾಗ್ಯ ಇರೋದಿಲ್ಲ, ಅದು ಅರ್ಥ ಆಗುತ್ತೆ ನನಗೆ. ಆದರೆ ಅವರು ಕೊಡ್ತಕ್ಕಂತಹ ಪ್ರೀತಿ, ವಿಶ್ವಾಸಗಳು, ಸ್ನೇಹ ಇದನ್ನು ಎಲ್ಲಿಂದನೂ ಕೂಡ ತರೋದಕ್ಕಾಗಲ್ಲ. ಹಾಗಾಗಿ ಇರುವಷ್ಟು ದಿನ ಅಪ್ಪ ಅಮ್ಮ ಇಬ್ಬರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟೇ ಅಲ್ಲ, ಇನ್ನು ನಿಮ್ಮ ಗುರುಗಳಿರ್ತಾರೆ, ನಿಮ್ಮ ಗುರು ಹಿರಿಯರಿರ್ತಾರೆ, ಅವರಿಂದ ಸಲಹೆಗಳನ್ನು ತಗೊಳ್ಳಿ. ಹಾಗೆ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಿ. ಬದಲಾಗಿ ಇಲ್ಲಿ ಯಾರೂ ಕೂಡ ಬೇರೆಯವರು ನೀವು ಕಣ್ಣೀರು ಹಾಕೋದ್ರಲ್ಲ, ನೀವು ಕಾಲಿಡ್ಕೊಂಡ್ರೂ ಕೂಡ ಯಾರು ನಿಮ್ಮನ್ನು ತಿರುಗು ಕೂಡ ನೋಡಲ್ಲ. ಬದಲಾಗಿ ನೀವೇನಾದರೂ ಸಾಧನೆ ಮಾಡಿದರೆ ನಿಮ್ಮನ್ನೆಲ್ಲರೂ ಗುರುತಿಸ್ತಾರೆ. ಮೂಲೆಯಲ್ಲಿ ಕುಳಿತಿದ್ರೆ ಯಾರೂ ಗುರುತಿಸಲ್ಲ. ಇದು ನಮ್ಮ ಬದುಕಿಗೆ ನಾವು ತಿಳ್ಕೊಳ್ಬೇಕಾದಂತಹ ಪಾಠ ಅಂತಲೇ ಹೇಳ್ಬೋದು. ನಮ್ಮ ಲೇಖಕರು ನಿಜವಾಗ್ಲೂ ಕೂಡ ಈ ಹಾಡನ್ನು ಬರೆದಿರತಕ್ಕಂಥದ್ದು
ಅವರ ನೋವಿನಲ್ಲೇ ಬರೆದಿದ್ದಾರೆ ಅನಿಸುತ್ತೆ. ಅಂತಹ ನೋವಿದೆ ಈ ಗೀತೆಯಲ್ಲಿ. ಎಷ್ಟೋ ಜನರಿಗೆ ಊಟ ಆಯಿತಾ, ತಿಂಡಿ ಆಯಿತಾ, ಅಥವಾ ಆರೋಗ್ಯವಾಗಿದೆಯಾ ಅಂತ ಕೇಳೋರೇ ಇರಲ್ಲ. ಅಂತಹ ಸನ್ನಿವೇಶಗಳು ಕೂಡ ಬರ್ತವೆ. ಹಾಗೆ ನಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನು ಮತ್ತೊಬ್ಬರಿಗೆ ಹಂಚೋದು ಕೂಡ ಒಳ್ಳೆಯ ಅಭ್ಯಾಸನೇ. ಆದರೆ ಕೆಲವರು ಮಾತ್ರ ಅದನ್ನು ಬಚ್ಚಿಟ್ಕೊಂಡು ತಾವೇ ಕೊನೆಗೆ ಅಂತ್ಯವಾಗ್ತಾರೆ. ಅಂತಹ ಸನ್ನಿವೇಶಗಳು ಕೂಡ ನಮ್ಮ ಸಮಾಜದಲ್ಲಿದೆ. ನಾನು ಬೆಳೆದ್ರೆ ಸಾಕು, ಅವ್ರನ್ನೇನು ಬೆಳೆಸೋದು ಬೇಡ ಅಂತಕ್ಕಂತಹ ಕೀಳು ಮನೋಭಾವನೆ ಇರ್ತಕ್ಕಂತಹ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ಸೊ ಹೇಗೆಂದರೆ, ಅವರಿಗೆ ದುಡ್ಡು ಜಾಸ್ತಿ ಬಂದರೆ ನಾನು ಮಾಡಿದ್ದು ವ್ಯರ್ಥ ಆಗುತ್ತೆ, ನಾನು ಕಲ್ತಿದ್ದು, ಹಾಗಾಗಿ ಬೇರೆಯವ್ರಿಗೆ ನಾನು ಹಂಚೋದು ಬೇಡ, ನನ್ನಲ್ಲೇ ಇಟ್ಕೊಳ್ಳೋಣ, ಬೇರೆಯವ್ರು ಯಾಕೆ ಬೆಳಿಬೇಕು, ಅವ್ರು ನಮಗಿಂತ ಮುಂದೆ ಹೋದರೆ ಅಂತಕ್ಕಂತಹ ಒಂದು ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಕಾಡ್ತಾ ಇದೆ. ಈ ಕ್ಷಣ ಈ ಆಡಿಯೋವನ್ನು ಕೇಳ್ತಾ ಇರೋರಿಗೂ ಕೂಡ ಕಾಡ್ತಾ ಇದೆ. ನಿಜ ಹೇಳ್ತಾ ಇಲ್ವಾ ನಾನು? ಹಾಗಾದರೆ ಅಲ್ವಾ? ಈ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಿಜಕ್ಕೂ ಕೂಡ ಭಾವುಕರಾಗ್ತೀವಿ. ಅಂತಹ ಸನ್ನಿವೇಶಗಳು ಕೂಡ ಯಾರ ಬದುಕಿನಲ್ಲೂ ಬರದೇ ಇರಲಿ. ಸ್ನೇಹಿತರೆ, ನಾವು ಇರುವಷ್ಟು ದಿನ, ಇವತ್ತು ನಾನು ಆಡಿಯೋವನ್ನು ರೆಕಾರ್ಡ್ ಮಾಡ್ತಾ ಇರ್ಬೋದು, ಆದರೆ ಮುಂದೊಂದು ದಿನ ನಾವು ಇರೋದಿಲ್ಲ. ಬದಲಾಗಿ ಈ ಆಡಿಯೋ ಇರುತ್ತಲ್ವ ಶಾಶ್ವತವಾಗಿ. ಸೊ ಹಾಗೆ ನಾನು ಹೇಳೋದಿಷ್ಟೇ, ನಿಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಅದಕ್ಕೋಸ್ಕರನೇ ನಮ್ಮ ವೇದಿಕೆ ನಿಮಗೆ ಅವಕಾಶಗಳನ್ನು ಕಲ್ಪಿಸ್ತಾ ಇರ್ತೀವಿ. ಸೊ ನೀವು ಕೂಡ ನಿಮ್ಮಲ್ಲಿರ್ತಕ್ಕಂತಹ ಆಲೋಚನೆಗಳನ್ನು ನಮ್ಮ ಜೊತೆ ಹಂಚ್ಕೋಬೋದು ಅಲ್ವಾ? ಸೊ ಇದಿಷ್ಟೇ ಅಲ್ಲ, ನೀವು ತಿಂತಕ್ಕಂತಹ ವಿಷಯಗಳಲ್ಲೂ ಅಷ್ಟೇ ಹಂಚಿ ತಿಂತಕ್ಕಂಥದ್ದು ಮತ್ತೊಬ್ಬರ ಬದುಕಿಗೆ ಒಂದಿಷ್ಟು ಮಾರ್ಗದರ್ಶಿ ಸೂತ್ರವಾಗ್ತಕ್ಕಂಥದ್ದು ಬಹಳನೇ ಪ್ರಮುಖವಾದ ಅಂಶ ಅಂತಲೇ ನಾವು ಗುರುತಿಸ್ಬೋದು. ನಿನ್ನೆ ತನಕ ನನ್ನೋರು ಇವತ್ಯಾರೋ ಅನ್ನೋರು ಅಲ್ವಾ ಸ್ನೇಹಿತರೆ? ನೀವು ಸಾಧನೆ ಮಾಡುವವರೆಗೂ ಕೂಡ ನಿಮ್ಮ ಜೊತೆಗೆ ಕೆಲವರು ಇರ್ತಾರೆ. ನೀವು ಸಾಧನೆ ಮಾಡಿ ನೀವೊಂದು ಉನ್ನತ ಸ್ಥಾನಕ್ಕೆ ಬಂದ್ರಿ ಅಂತಾದರೆ ನೀವು ಹಿಂತಿರುಗಿ ನಿಮ್ಮ ಸ್ನೇಹಿತರನ್ನು ಕೂಡ ನೋಡೋದಿಲ್ಲ. ಯಾಕಂದರೆ ನಾನು ಉನ್ನತ ಸ್ಥಾನದಲ್ಲಿದ್ದೀನಿ, ಅವಳು ಅಥವಾ ಅವನು ಕೆಳ ಸ್ಥಾನದಲ್ಲೇ ಇದ್ದಾರೆ, ಇನ್ನೂ ಅವ್ರಿಗೇನೂ ಆಗಲೇ ಇಲ್ಲ. ಇವತ್ತು ಎಲ್ಲರೂ ಕೂಡ ನಮ್ಮವರು ನಮ್ಮವರು ಅಂದರೆ ಸಾಧನೆ ಮಾಡಿದಾಗ ಎಲ್ಲರೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಹುಡುಗ, ನಮ್ಮ ಹುಡುಗಿ, ನಮ್ಮವರು ಅಂತಕ್ಕಂಥದ್ದು. ಆದರೆ ಸಾಧನೆ ಮಾಡಲೇ ಇಲ್ಲ ಅಂತಾದರೆ ಯಾರೋ ಅತ್ತೆ ಮಗಳು ಅತ್ತೆ ಮಗ ಇರ್ಬೋದು ಅಂತಕ್ಕಂತಹ ಉಡಾಫೆಯ ಉತ್ತರಗಳು ಬರ್ತಕ್ಕಂಥದ್ದು. ಇವತ್ತು ಸಮಾಜದಲ್ಲಿ ಈ ರೀತಿಯ ಜನರು ಕೂಡ ಇದ್ದಾರೆ. ಅಂದರೆ ನಿನ್ನೆ ತನಕ ನನ್ನವರು ಅಂದರೆ ನಿನ್ನೆ ತನಕ ಅಲ್ಲ, ಸಾಧನೆ ಮಾಡಿದ್ರೆ ಉನ್ನತ ಸ್ಥಾನಕ್ಕೆ ಹೋದರೆ ಜೀವನ ಪೂರ್ತಿನೇ ನನ್ನವರಾಗಿರ್ತಾರೆ. ಆದರೆ ಏನೂ ಮಾಡಲೇ ಇಲ್ಲ ಅಂತಾದರೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ಅಂತಹ ಸನ್ನಿವೇಶವನ್ನು ಲೇಖಕರು ಈ ಮೂಲಕ ಕಿವಿಗೆ ಹೇಳ್ತಾ ಇದ್ದಾರೆ. ಅಂದರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ, ನಾವ್ಯಾರೂ ಕೂಡ ಶಾಶ್ವತರಲ್ಲ. ಬದಲಾಗಿ ನಾವ್ಯಾರೂ ಕೂಡ ಅಹಂಕಾರದಿಂದ ಮೆರೆದವರು ಕೂಡ ಯಾರೂ ಕೂಡ ಉದ್ಧಾರ ಆಗಿಲ್ಲ, ಆಗೋದು ಇಲ್ಲ, ಮುಂದೇನೂ ಆಗಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ಒಬ್ಬ ವ್ಯಕ್ತಿಯ ಜೀವನ ಸುಖಕರವಾಗಿರುತ್ತೆ. ಹಾಗೆ ಒಂದಲ್ಲ ಒಂದು ದಿನ ಆತನನ್ನು ಮತ್ತೊಬ್ಬ ವ್ಯಕ್ತಿ ನೆನಪು ಮಾಡಿಕೊಳ್ಬೋದು, ಅಥವಾ ನಿಮ್ಮ ನೆನಪಿನಲ್ಲಿಯೇ ಅವರು ಕೊರಗುವಂತಹ ಸನ್ನಿವೇಶಗಳು ಕೂಡ ಬರ್ಬೋದು. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಿನ್ನೆ ತನಕ ಮಾತ್ರ
ನನ್ನವರಾಗಬಾರ್ದು. ಇಡೀ ಜೀವನ ಪೂರ್ತಿ ನನ್ನವರಾಗಬೇಕು. ಹಾಗೆ ಯಾರೋ ಅಂತಕ್ಕಂಥದ್ದು ಹೋಗಬೇಕು. ನಮ್ಮ ಸಮಾಜದಲ್ಲಿ ಯಾರೋ ಬೇರೆಯವರು ಅಂತಕ್ಕಂತಹ ಮನೋಭಾವನೆ ಇವತ್ತು ಇದ್ದೇ ಇದೆ. ಅದು ಬದಲಾಗಬೇಕಾಗಿದೆ. ನಿನ್ನೆ ತನಕ ಬೆರೆಯೋರು ಇವತ್ತು ದೂರ ಸರಿಯೋರು. ಅಂದರೆ ನಿಮ್ಮಲ್ಲಿ ಐಶ್ವರ್ಯ ಇದೆ, ನಿಮ್ಮಲ್ಲೆಲ್ಲವೂ ಕೂಡ ಇದೆ ಅಂತ ಆದರೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಜೊತೆ ಬೆರೀತಾರೆ. ಆದರೆ ಆ ಐಶ್ವರ್ಯ ಎಲ್ಲ ಮುಗೀತು, ನಿಮ್ಮ ಹತ್ರ ಏನೂ ಇಲ್ಲ ಅಂತಾದರೆ ನಿಮ್ಮಿಂದ ದೂರ ಸರಿತಾರೆ. ನೀವು ಅನಾರೋಗ್ಯ ಪೀಡಿತರಾದರೆ ನಿಮ್ಮನ್ನು ಯಾರೂ ಕೂಡ ಇಣುಕಿ ನೋಡೋರಿರಲ್ಲ. ಬದಲಾಗಿ ನೀವು ಓಡಾಡ್ತಾ ನಗ್ನಗ್ತಾ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಬೆಲೆ ಇರುತ್ತೆ. ಎಲ್ಲೇ ಆದರೂ ಅಷ್ಟೇ, ಅಪ್ಪ ಅಮ್ಮ ಎಲ್ಲಿವರೆಗೂ ನಮ್ಮ ಜೊತೆ ಇರ್ತಾರೋ ಅಲ್ಲಿವರೆಗೂ ಮಾತ್ರ ನಮಗೆ ಬೆಲೆ. ಅಪ್ಪ ಅಮ್ಮ ನಮ್ಮಿಂದ ದೂರ ಆದರು ಅಂತಾದರೆ ಅವತ್ತಿನಿಂದ ನಮಗೆ ಒಂದೊಂದೇ ತಾಪತ್ರಯಗಳು ಪ್ರಾರಂಭ ಆಗ್ತವೆ. ಸೊ ಹಾಗಾಗಿ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಈ ಸಂಚಿಕೆ ಪ್ರಾರಂಭ ಆದಾಗಲಿಂದನೂ ಕೂಡ ಹೇಳ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರಿಗೂ ಕೂಡ ಮಾರ್ಗಸೂಚಿ ಆಗಬೇಕು. ಬೇರೆಯವರು ಎಷ್ಟು ದಿನ ಬೆರೀತಾರೆ? ನಿಮ್ಮ ಹತ್ರ ದುಡ್ಡಿರೋರಿಗೆ ಮಾತ್ರ. ಒಂದು ವೇಳೆ ನಿಮ್ಮ ಹತ್ರ ದುಡ್ಡು ಖಾಲಿ ಆಯಿತು ಅಂತಾದರೆ ನೀವು ಸಾಲ ಮಾಡ್ತೀರಿ. ಆ ಸಾಲವನ್ನು ತೀರ್ಸೋಕ್ಕಾಗದೆ ಕೊನೆಗೆ ನಿಮ್ಮನ್ನು ನೀವೇ ದಹಿಸ್ಕೋತೀರಿ, ಆತ್ಮಹತ್ಯೆ ಮಾಡ್ಕೊಳ್ತೀರಿ. ಇದರಿಂದ ಏನು ಸಿಗುತ್ತೆ? ಏನೂ ಸಿಗಲ್ಲ. ಅಪ್ಪ ಅಮ್ಮನ ಕಣ್ಣೀರು ಬರುತ್ತೆ. ಅಪ್ಪ ಅಮ್ಮ ಬದುಕಿದ್ರೆ ಅವರ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟೇ. ಬೇರೆ ಯಾರು ಕೂಡ ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ದುಃಖ ಪಡಲ್ಲ, ಬದಲಾಗಿ ಖುಷಿ ಪಡ್ತಾರೆ. ನಿಮ್ಮನ್ನು ಹಿಂದಕ್ಕೆ ಎಳೆಯೋದನ್ನು ನೋಡ್ತಾರೆ ಹೊರತು ನಿಮ್ಮನ್ನು ಮುಂದಕ್ಕೆ ತಳ್ಳೋದಕ್ಕೆ ಯಾರೂ ಬರಲ್ಲ. ಈ ಸತ್ಯನ ಅರ್ಥ ಮಾಡ್ಕೊಳ್ಳಿ. ಕೊಟ್ಟು ಕೂಡಿ ಉಣ್ಣೋರು ಈಗ ಬೆನ್ನ ತಿರುಬೋರು ಅಲ್ವ ಸ್ನೇಹಿತರೆ? ನಿಮ್ಮ ಹತ್ರ ಐಶ್ವರ್ಯ ಎಲ್ಲ ಇದೆ ಅಂತಾದರೆ ನಿಮ್ಮ ಪಕ್ಕದ ಮನೆಯಿಂದ, ನಿಮ್ಮ ಆತ್ಮೀಯರಿಂದ, ಎಲ್ಲ ಕಡೆಯಿಂದನೂ ಕೂಡ ನಿಮಗೆ ವಿಧ ವಿಧವಾದ ಆಹಾರ ಬರುತ್ತೆ. ನಿಮ್ಮ ಹತ್ರ ಏನೂ ಇಲ್ಲ, ತಿನ್ನೋದಕ್ಕೂ ಗತಿ ಇಲ್ಲ, ಊಟ ಮಾಡ್ಕೊಳ್ಳೋಕ್ಕೆ, ಅಡುಗೆ ಮಾಡ್ಕೊಳ್ಳೋಕ್ಕೆ ಏನೂ ಕೂಡ ಇಲ್ಲ ಅಂದರೂ ಕೂಡ ಯಾರು ಏನೂ ತರಲ್ಲ. ಯಾಕಂದರೆ ಅವರಲ್ಲೊಂದು ಭಯ ಇರುತ್ತೆ. ನಮ್ಮ ಹತ್ರನೇ ದುಡ್ಡು ಕೇಳಿಬಿಟ್ರೆ, ನಮ್ಮ ಹತ್ರನೇ ಏನಾದರೂ ಕೇಳಿದ್ರೆ ಅಂತಕ್ಕಂಥ ಅಳುಕಿನಿಂದ ನಿಮ್ಮ ಹತ್ರ ಯಾರೂ ಕೂಡ ಬರಲ್ಲ. ಇನ್ನು ನೀವು ಅನಾರೋಗ್ಯದಿಂದ ಬಳಲ್ತಾ ಇದ್ದರೂ ಕೂಡ ನಿಮ್ಮನ್ನು ನೋಡೋದಕ್ಕೆ ಕೆಲವರು ಬರ್ಬೋದು, ಆದರೆ ಇನ್ನೂ ಕೆಲವರು ಬರಲ್ಲ. ಅವನಿಗೆ ಹಂಗಾಯ್ತಾ, ಆಗಬೇಕು, ಅವನು ಸತ್ತೋಗ್ಲಿ ಬಿಡು ಅಂತಕ್ಕಂತಹ ಉಡಾಫಿಯ ಜನರು ಕೂಡ ಇದ್ದಾರೆ. ಈ ಎಲ್ಲದರ ನಡುವೆ ಇದ್ದಾಗ, ನಮ್ಮ ಹತ್ರ ಗಟ್ಟಿ ಜೋಬಿದ್ದಾಗ ಎಲ್ಲರೂ ಕೂಡ ಬಂದು ಊಟ ಮಾಡ್ತಾರೆ. ಇಡೀ ಮನೆಯೇ ಒಂದು ಉತ್ತಮವಾದ ವಾತಾವರಣದಲ್ಲಿರುತ್ತೆ. ಇದಿಷ್ಟೇ ಅಲ್ಲ, ನಮಗೆಲ್ರಿಗೂ ಅನ್ನಿಸ್ತಾ ಇರುತ್ತೆ ಇದು ಹೀಗೆ ಇರಬಾರ್ದು ಜೀವನ ಪೂರ್ತಿ ಅಂತ. ಆದರೆ ನಮಗೆ ಗೊತ್ತಿಲ್ಲ ಇದು ಕೆಲವು ದಿನ ಮಾತ್ರ ಇರುತ್ತೆ ಅಂತ. ಆ ಕೆಲವು ದಿನ ಮಾತ್ರ ನಾವು ಉಸಿರಾಡ್ಬೋದು. ನಂತರದಲ್ಲಿ ನಮ್ಮ ಉಸಿರು ನಿಲ್ಲುವವರೆಗೂ ಕೂಡ ಯಾರೂ ನಮ್ಮ ಹತ್ರ ಬರಲ್ಲ. ಬಂದರೂ ಕೂಡ ಬಾಗಿಲಲ್ಲಿ ನಿಂತು ಮಾತಾಡಿಸಿ ಹೋಗ್ತಾರೆ ಹೊರತು ಒಳಗೆ ಬಂದು ನೀನು ಸತ್ತಿದ್ದೀಯಾ, ನೀನು ಬದುಕಿದ್ದೀಯಾ ಅಂತಕ್ಕಂಥದ್ದನ್ನು ವಿಚಾರಣೆ ಮಾಡಲ್ಲ. ಬೆನ್ನು ತಿರುವಿ ಹೋಗ್ತಾ ಇರ್ತಾರೆ.
ಇವ್ರದ್ದು ಇದ್ದಿದ್ದೆ ಬಿಡು ಅಂತಕ್ಕಂತಹ ಉತ್ತರ ಬಂದೇ ಬರುತ್ತೆ. ಅವ್ರ ಸಂಬಂಧಿಕರಿರ್ಬೋದು, ಸ್ನೇಹಿತರಿರ್ಬೋದು, ಕುಟುಂಬದವರು ಇರ್ಬೋದು, ಯಾರೇ ಆದರೂ ಅಷ್ಟೇ. ಈ ಸತ್ಯನ ಈ ಹಾಡು ಕೇಳಿದಾಗಲೇ ಅರ್ಥ ಆಗುತ್ತೆ. ಬದಲಾಗಿ ಈ ಹಾಡಿನಲ್ಲಿರ್ತಕ್ಕಂತಹ ಒಳ ಅರ್ಥವನ್ನು ನಾವು ಹುಡುಕ್ತಾ ಹೋದಂತೆ ಹಲವಾರು ವಿಷಯಗಳು ನಿಮ್ಮ ಮುಂದೆ ಬರ್ತವೆ. ಏನಂತೀರ? ಎಲ್ಲಿದ್ದಾರೋ ನನ್ನೋರು, ಎಲ್ಲಿದ್ದಾರೋ ಪ್ರೀತಿ ತುಂಬಿದ ಕಣ್ಣೋರು. ಹಾಗಾದರೆ ಆ ಲೇಖಕರು ಕೇಳ್ತಕ್ಕಂಥ ಪ್ರಶ್ನೆ, ಎಲ್ಲಿದ್ದಾರೆ ನನ್ನವರು? ಹೇಗಿದ್ದಾರೆ ನನ್ನವರು? ಆ ಪ್ರೀತಿ ತುಂಬಿದ ಕಣ್ಣು ಎಲ್ಲಿದೆ? ಎಲ್ಲೂ ಇಲ್ಲ. ಇನ್ನು ಮುಂದೆ ಅದು ಬರೋದೂ ಇಲ್ಲ. ಈ ಮಾತನ್ನು ಪ್ರತಿಯೊಬ್ಬರೂ ಕೂಡ ನೆನ್ಪಿಟ್ಕೊಳ್ಳಿ. ಈ ಸಾಲನ್ನು ರಿವೈಂಡ್ ಮಾಡಿ ಮತ್ತೆ ಕೇಳಿಸ್ಕೊಳ್ಳಿ. ನೀವು ಆ ಹಾಡನ್ನು ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಕೊಟ್ರೇಶಿ ಕನಸು ಅಂತಕ್ಕಂತಹ ಸಿನಿಮಾದಲ್ಲಿದೆ ಹಾಡು. ಅದನ್ನು ಯೂಟ್ಯೂಬ್ನಲ್ಲಿ ನಿಯಮ ಇರೋದರಿಂದ ಸ್ವಲ್ಪ ನಾನು ಪ್ಲೇ ಮಾಡಿ ತೋರ್ಸೋಕ್ಕೆ ಸಾಧ್ಯ ಆಯಿತು ಅಷ್ಟೇ. ಸೊ ಹಾಗಾಗಿ ಈ ಹಾಡು ನಿಜಕ್ಕೂ ಕೂಡ ಒಂದು ಸೂತ್ರವಾಗುತ್ತೆ, ಬದುಕಿಗೊಂದು ಆದರ್ಶವಾಗುತ್ತೆ. ಇಂಥ ಹಾಡುಗಳು ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಕೇಳೋದಕ್ಕೆ ಎಷ್ಟು ಮಧುರ ಆಗಿದೆ. ಅದಷ್ಟೇ ಅಲ್ಲ, ಈ ಬದುಕಿನ ಸಂದೇಶವೇ ಎಷ್ಟು. ಯಾರು ನನ್ನವರು ಅಂತಕ್ಕಂಥದ್ದು ಕೊನೆಗೂ ಕೂಡ ಪ್ರಶ್ನೆಯಾಗಿ ಉಳಿಯುತ್ತೆ ಹೊರತು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಪ್ರೀತಿ ತುಂಬಿದ ಕಣ್ಣವರನ್ನ ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂದರೆ ನೀವು ಅನಾರೋಗ್ಯ ಪೀಡಿತರಾಗಬೇಕು. ಆಗಲೇ ನಮ್ಮವ್ರು ಯಾರು, ಬೇರೆಯವರು ಯಾರು ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಇದೆಲ್ಲದರ ನಡುವೆ ಕೆಲವರಾದರೂ ಕೂಡ ನಿಮ್ಮ ನೋವಿಗೆ ಸ್ಪಂದಿಸೋರು, ನಿಮ್ಮ ದುಃಖಕ್ಕೆ ಸ್ಪಂದಿಸೋರು ಇದ್ದೇ ಇರ್ತಾರೆ. ಎಲ್ಲರೂ ಕೂಡ ಕೆಟ್ಟವರಲ್ಲ. ಎಲ್ಲೋ ಬೆಳವಣಿಗೆ ಅಷ್ಟು ಬಂದು ಮಾತ್ರ ನಿಮ್ಮ ನೋವಿಗೆ ಕೊರಗೋರು ಇರ್ತಾರೆ. ಇನ್ನು ಕೆಲವರು ಒಳ್ಳೆಯದಾಯಿತು, ಅವನು ಮೆರೀತಾ ಇದ್ದ ಅಂತಕ್ಕಂತಹ ಉಡಾಫಿಯ ಉತ್ತರಗಳು ನೀಡ್ತಕ್ಕಂತಹ ವ್ಯಕ್ತಿಗಳು ಕೂಡ ಇದ್ದಾರೆ. ಸ್ನೇಹಿತರೆ, ಇವೆಲ್ಲದರ ಮಧ್ಯೆ ಎಲ್ಲರೂ ಕೂಡ ಸ್ನೇಹದಿಂದ ಇರುವಷ್ಟು ದಿನ ಎಲ್ಲರನ್ನ ಪ್ರೀತಿಸ್ತಾ ಬದುಕೋಣ. ಯಾರಿಗೆ ಗೊತ್ತು, ಮುಂದೊಂದು ದಿನ ನಮಗೆ ಅನಾರೋಗ್ಯ ಬಂದಾಗ ಅವರು ನಮಗೆ ನೆರವಾಗ್ಬೋದು ಅಂತಕ್ಕಂತಹ ಆಶಾಭಾವನೆಯಿಂದ ನಾವು ಬದುಕಬೇಕು. ನಾವು ಸಾಧಿಸಿ ತೋರಿಸ್ಬೇಕು. ನಮ್ಮ ಗುರಿಯೆಡೆಗೆ ನಾವು ಸಾಗಲೇಬೇಕು. ಅಲ್ಲಿ ನೋವು ಇದೆ, ಸಂಕಟ ಇದೆ, ದುಃಖ ಇದೆ, ಎಲ್ಲವೂ ಇದೆ. ಎಲ್ಲವನ್ನ ಮೀರಿ ನಿಂತಾಗಲೇ ನಮ್ಮ ಬದುಕು ಏನು ಅಂತ ಅರ್ಥ ಆಗುತ್ತೆ. ಈ ಬದುಕಿನ ಅರ್ಥೈಸಿಕೊಳ್ಳುವುದರಲ್ಲಿಯೇ ನಮ್ಮ ಜೀವನನ ಕಳೆಯೋ ಬದಲು ನಮ್ಮ ಗುರಿಯೆಡೆಗೆ ನಾವು ಮುನ್ನುಗ್ಗೋಣ. ಏನೇ ಆಗಲಿ, ಎಲ್ಲರೂ ಕೂಡ ಆರೋಗ್ಯವಾಗಿರಲಿ, ಏನೂ ಕೂಡ ಸಮಸ್ಯೆಗಳು ಬರದಾಗೆ ನಿಮ್ಮೆಲ್ಲರನ್ನೂ ಕೂಡ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂತಹ ಪ್ರಾರ್ಥನೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅದಕ್ಕೂ ಮೊದಲು ಇನ್ನೂ ಯಾರು ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಕಿರುಕಾಣಿಕೆ ಅಂದರೆ ಸಬ್ಸ್ಕ್ರೈಬ್, ಈ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸೋದನ್ನು ಮರಿಬೇಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟೇ ಅಲ್ಲ, ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ಈ ರೀತಿಯ ಬದುಕಿನ ಸೂತ್ರಗಳು ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.